ಶಾರ್ಟ್ ಆಗಿತ್ತು, ಬಹಳಷ್ಟು ಉತ್ತಮ ಒಂದು ಹೊಡೆತ. ಕ್ಷೇತ್ರ ಕ್ಷೇತ್ರವಿಕೆಯನ್ನು ಕಂಡ್ರು. ಎರಡು ಓಟದ ಸೇರ್ಪಡೆ. ಪವರ್ ಪ್ಲೇ ಜಾರಿಯನ್ನ ಪಡ್ಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ ವಿಷ್ಣು, ಮತ್ತೆ ಮೂರನೇ ಬಾರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ವಿಕೆಟ್ ಕೀಪರ್ ಪ್ರಶಾಂತ್ ತಂಡದ ನಾಯಕ. ಡೆಕ್ಕನ್ ಸಮೃದ್ಧಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸ್ಯಾಬ್ ಬ್ರೈಟ್ ಸ್ಟಾರ್ ವಿರುದ್ಧವಾಗಿ. ಲೋ ಫುಲ್ ಸಾಗಿತ್ತು. ಬಹಳಷ್ಟು ಸಮರ್ಥ ಒಂದು ಹೊಡೆತ. ಆ ಮುಖಾಂತರ ಮತ್ತೆ ಒಂದು ಹೊಡೆದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ಮುಖಾಂತರ ತಂಡ ಮತ್ತ 3 ಓಟಗಳು. ಅಂತಿಮ 2 ಎಸೆತ. ಲಾಸ್ಟ್ ಬಾಲ್. ನೋ ಬಾಲ್ ಚೆಕ್ಕಿಗಾಗಿ ಥರ್ಡ್ ಅಂಪೈರ್ ತೃತೀಯ ನೇತ್ರಕ್ಕೆ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ಗಾಗಿ ವೇಟ್ ಮಾಡ್ತಾ ಇದ್ದೇವೆ. ಅದ್ಯಾವ ತೀರ್ಮಾನ ಬರುತ್ತಂತ ನೋಡಬೇಕಾಗಿದೆ. ಕ್ಲಿಷ್ಟಕರವಾಗಿರತಕ್ಕಂಥ ಸಂದರ್ಭದಲ್ಲಿ ಅಂಪೈರ್ಸ್ ಗಳಿಗೆ ಮಾತ್ರ ರಿವ್ಯೂ ಇರುತ್ತೆ. ಆ ಮುಖಾಂತರ ಗುಡ್ ಬಾಲ್. ಆ ಮುಖಾಂತರ ಮೊದಲ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಪಂದ್ಯ ಮುಂದುವರಿಸಿ. ಮತ್ತೆ ವಿಷ್ಣು. ಬಹಳಷ್ಟು ಸಮರ್ಥ ಒಂದು ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ನ ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ರಿವರ್ಸ್ ಶಾಟ್ ಬೌಂಡ್ರಿ. ಯೂನುಸ್ ಇವಾಗ ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ. ಕಳೆದ ಕ್ವಾರ್ಟರ್ ಫೈನಲ್ ನಿನ್ನೆ ದಿನ ಪಂದ್ಯಾಕೂಟದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ಆಡಿದಂತ ಆಟಗಾರ ಕೂಡ ಯೂನುಸ್. ಒಂದು ಹಂತದಲ್ಲಿ ಬೆರೂಸಿನ 6 ಬೌಂಡರಿಯನ್ನು ದಾಖಲಿಸಿದಂತ ಆಟಗಾರ. ಇವಾಗ ಮೊದಲ ಬೌಂಡರಿಯನ್ನು ದಾಖಲಿಸಿದ್ದಾರೆ. 4 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ ಸ್ಯಾಬ್ ಬ್ರೈಟ್ ಸ್ಟಾರಿನ ತಂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಸುಂದರತೆ ಆಟ. ಮತ್ತೆ ಒಂದು ದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಪವರ್ ಪ್ಲೇ, ಮೊದಲ ಓವರ್ ಮುಕ್ತಾಯ. ತಂಡ ಮೊತ್ತ 8ಕ್ಕೆ ನೋ ಲಾಸ್. ಯಾವುದೇ ಆಘಾತ ಇಲ್ಲದೆ ಜೊತೆ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಓವರ್ ಸಮಾಪ್ತಿ.
ಎರಡನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕೂಡ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ದಾಖಲೆಯ ಕ್ರಿಕೆಟ್ ಪಂದ್ಯಕೂಟ ಶುಕ್ರವಾರ ಬೆಳಗ್ಗೆ ಆರಂಭವನ್ನ ಕಂಡಿತ್ತು. ಎರಡು ತಂಡಕ್ಕೂ ಕೂಡ ಹಸ್ತಲಾಗ ಶುಭ ಹಾರೈಕೆಯನ್ನ ಸಲ್ಲಿಸಿಕೊಂಡು ಶುಭ ಆರಂಭವನ್ನ ಪಡ್ಕೊಂಡಿರ್ತಕ್ಕಂಥ ವ್ಯವಸ್ಥಿತ ದಾಂಡು ಚೆನ್ನಿನ ದಾಖಲೆಯ ಪಂದ್ಯಕೂಟ ಅಂತಿಮ ಮೂರನೆಯ ದಿನ ಮತ್ತೆ ಅಂಕಣದಲ್ಲಿ ಸೆಮಿಫೈನಲ್ ಕಾಳಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಓವರಿಗಾಗಿ ಪವರ್ ಪ್ಲೇ ಹಂತದಲ್ಲಿ ಯಶ್ವಂತ್ ಎಸೆತಗಾರಿಕೆಯಲ್ಲಿ ಯಶ್ವಂತ್ ಪಂದ್ಯಾಕೂಟದ 3 ದಿನಗಳ ಕಾಲದ ವ್ಯವಸ್ಥಿತ ಒಂದು ನೇರ ಪ್ರಸಾರದಲ್ಲಿ ಎಂ ಸ್ಪೋರ್ಟ್ಸ್ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ದೇಶ ವಿದೇಶದಲ್ಲೂ ಕೂಡ ನೇರ ಪ್ರಸಾರವನ್ನ ಮಾಡ್ತಾ ಇರತಕ್ಕಂತ ಒಂದು ಜನಪ್ರಿಯ ಮುಂಚೂಣಿಯಲ್ಲಿರುವಂತ ನೇರ ಪ್ರಸಾರದ ಸಂಸ್ಥೆ. ಆ ಮುಖೇನ ಎರಡನೇ ಓವರ್ ಚಾಲ್ತಿ ಮುಂದುವರಿಕೆ ಆಗ್ತಾ ಇದೆ. ಯಶ್ವಂತ್ ಪಂದ್ಯ ಮುಂದುವರಿಸಿ ಸಮಯ ವ್ಯರ್ಥ ಮಾಡಲಿಕ್ಕಿಲ್ಲ. ನಾನ್ ಸ್ಟೇಟ್ ಮಾದರಿಯ ಸೆಮಿಫೈನಲ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಆ ಮುಖಾಂತರ ಯಶ್ವಂತ್ ಮೊದಲ ಚೆಂಡು ಲೋ ಫುಲ್ ಟಾಸ್ ಆಗಿತ್ತು. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಯೂನುಸ್ ಮಾಡಿದ್ರು ಕೂಡ ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪ್ರಾಮುಖ್ಯಕರ ಸೆಮಿಫೈನಲ್ ಪಂದ್ಯಕೂಟ ಅದ್ಯಾವ ರೀತಿಯ ಒಂದು ಫಲಿತಾಂಶ ಬರುತ್ತಂತ ನೋಡಬೇಕಾಗಿದೆ. ಮೊದಲ ಸೆಮಿಫೈನಲ್ ಪಂದ್ಯಕೂಟ ಒಂದು ಅತ್ಯುತ್ತಮ ರೀತಿಯಲ್ಲಿ ಸಾಗಿತ್ತು. ನಂಬಲಾಗದ ಜಯವನ್ನ ಪಡ್ಕೊಂಡಂತ ಅಜ್ಲಾನ್ ಸಕಲೇಶ್ಪುರ ಎರಡನ ತಂಡವಾಗಿ ಅದ್ಯಾವ ತಂಡ ಫೈನಲ್ ಟಿಕೆಟ್ ಅನ್ನ ಮಾಡ್ತಾರಂತ ನೋಡಬೇಕಾಗಿದೆ. ಇವನು ಹೊಡೆತ ಬಹಳ ಸುತ್ತವರ್ತ ಹೊಡೆತವನ್ನು ಕಂಡ್ರು. ತನ್ಮೂಲಕ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಆರೋಟದ ಸೇರ್ಪಡೆಯೂ ಕೂಡ ಒಂದು ಅತ್ಯುತ್ತಮ ಹೊಡೆತ ಇದಾಗ್ತಾ ಇದೆ. ಯೂನುಸ್ ಸುಂದರತೆಯ ಒಂದು ಸಿಕ್ಸರ್ ದಾಖಲಿಸಿದ್ದಾರೆ. ನಿಂತ ರನ್ನಿಗೆ ಚಾಲನೆಯನ್ನ ನೀಡಬಲ್ಲಂತ ಪ್ರಯತ್ನ ಬಹಳ ಸುತ್ತಮುತ್ತ ಗ್ಯಾಪ್ ಶಾಟ್ ಸುರಕ್ಷಿತ ಹೊಡೆತವನ್ನು ದಾಖಲಿಸಿದ್ದಾರೆ. ಮತ್ತೆ ಒಂದೋಟ ತನ್ಮೂಲಕ ಕ್ಷೇತ್ರ ಕ್ಷೇತ್ರವನ್ನು ಮಾಡಿದ್ರು. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಬೌಂಡರಿಯೂ ಕೂಡ ತಂಡ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಹೊಡೆತಗಳ ಆಟಗಾರ ಯೂನುಸ್ ಈ ಹಂತದಲ್ಲಿ ಒಂದು ಸಿಕ್ಸರ್ ಮತ್ತು ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಪ್ರಾಮುಖ್ಯಕರ ಸೆಮಿಫೈನಲ್ ಕಾಳಗ ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತನ್ಮೂಲಕ ಈ ಹಂತದಲ್ಲಿ ಕ್ಲೀನ್ ಬೋಲ್ಡ್. ದಾಂಡು ತಪ್ಪಿರ್ತಕ್ಕಂಥ ಚೆಂಡು ನೆಟ್ಟ ನೇರ ಗೂಟವನ್ನು ಸ್ಪರ್ಶಿಸುವ ಮುಖೇನ ತಂಡ ಪ್ರಮುಖ ಆಟಗಾರ ಯೂನುಸ್ ಕ್ಲೀನ್ ಬೋಲ್ಡ್ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಮೊದಲ ವಿಕೆಟ್ ಪತನ. ತಂಡ ಮೊತ್ತ 18ಕ್ಕೆ 1. ಹೊಸ ಆಟಗಾರನ ಸೇರ್ಪಡೆ ವಿನೋದ್ ಅಂಕಣದ ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಸ್ಯಾಪ್ ಬ್ರೈಸ್ಟಾರಿನ ಪರವಾಗಿ 18ಕ್ಕೆ 1. ಅಂತಿಮ 2 ಎಸೆತ. ಪವರ್ ಪ್ಲೇ ಹಂತದ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಯಶ್ವಂತ್ ಎರಡನೇ ಓವರ್ ಚಾಲ್ತಿಗಾಗಿ ಅಂಬೇಡ್ಕರ್ ಕಪ್ 2026ರ ಪಂದ್ಯಾಕೂಟ ಜೇನುಕಲ್ ಮೈದಾನದಲ್ಲಿ ಸಾಗ್ತಾ ಇದೆ.
ಅದ್ಯಾವ ತಂಡ ಚಾಂಪಿಯನ್ ಪ್ರಶಸ್ತಿ ರನ್ನರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರ ನೋಡ್ಬೇಕಾಗಿದೆ. ಇನ್ನು ಅಂತಿಮ ಹಂತದ ಫೈನಲ್ ಪಂದ್ಯಾಕೂಟ ಬಾಕಿ ಇದೆ. ಇವಾಗ ಸೆಮಿಫೈನಲ್ ಪಂದ್ಯಾಕೂಟ ಮುಂದುವರಿಕೆ ಆಗ್ತಾ ಇದೆ. ಸುಂದರತೆ ಹೊಡೆತ ಶಾರ್ಟ್ ಲೆಗ್ಗಿನಲ್ಲಿ ಕ್ಷೇತ್ರರಕ್ಷಣೆಯನ್ನು ದಾಖಲಿಸಿದ್ರು. ಆ ನಡುವೆ ಒಂದೋಟದ ಸೇರ್ಪಡೆ. ಲೆಫ್ಟಿ ಆಟಗಾರ ದಾಸ್, ಬೆಂಗಳೂರು ಪರಿಸರ ಬಹಳಷ್ಟೊಂದು ಉತ್ತಮ ರೀತಿಯ ಅನುಭವಿ ಆಟಗಾರರು ಕೂಡ. ಅದ್ಯಾವ ರೀತಿಯ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಅದ್ಯಾವ ರೀತಿಯ ಒಂದು ಓಟವನ್ನ ದಾಖಲಿಸಿ ಎದುರಾಳಿ ತಂಡಕ್ಕೆ ಟಾರ್ಗೆಟ್ ಒಪ್ಪಿಸ್ತಾರ ನೋಡ್ಬೇಕಾಗಿದೆ. ಪಂದ್ಯ ಮುಂದುವರಿಸಿ, ಪ್ರತಿ ಚೆಂಡಿಗೆ ಕ್ಷೇತ್ರರಕ್ಷಣೆಗೆ ಸಮಯ ವ್ಯರ್ಥ ಮಾಡಬೇಡಿ. ಬಹಳಷ್ಟು ಉತ್ತಮ ರೀತಿಯ ರಕ್ಷಣಾತ್ಮಕ ಆಟ ದಾಸ್ ಆಡಿದ್ರು. ಆ ನಡುವೆ ಮತ್ತೆ ಒಂದೊಡ್ಡ ಸೇರ್ಪಡೆ, ರಿಸ್ಕಿ ಸಿಂಗಲ್. ಎರಡನೇ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ ತಂಡ. ಮತ್ತ 20 ಓಟಗಳು, ಒಂದು ಇಂಪಾರ್ಟೆಂಟ್ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. 20ಕ್ಕೆ 1. ಮೂರನೇ ಓವರಿಗಾಗಿ ಅದ್ಯಾವ ಬೌಲರ್ ಬರ್ತಾರಂತ ನೋಡ್ಬೇಕಾಗಿದೆ. ಪ್ರಶಾಂತ್ ತಂಡದ ನಾಯಕ. ಮೂರನೇ ಓವರ್ನ ಚಾಲ್ತಿಗಾಗಿ ಲೆಫ್ಟಿ ಆಟಗಾರ ದಾಸ್ ಮತ್ತು ವಿನೋದ್. ಸ್ಯಾಪ್ ಬ್ರೈಟ್ ಸ್ಟಾರಿನ ಪರವಾಗಿ ಅದ್ಯಾವ ರೀತಿ ಆಟವನ್ನು ಆಡ್ತಾರ ನೋಡ್ಬೇಕಾಗಿದೆ. ಸೆಮಿಫೈನಲ್ ಪಂದ್ಯ ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಅಂಬೇಡ್ಕರ್ ಕಪ್ಪಿಗಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೂರ್ಯ ಅಪೆಕ್ಸ್ ಮತ್ತು ಮನು ಮ್ಯಾರಿ ಇವರ ಮುಂದಾಳತ್ವದಲ್ಲಿ ಸಚಿನ್ ಮಹಾದೇವ ಮತ್ತು ಡೇವಿಡ್ ಅರ್ಸಿಕೆರೆ ಇವರ ಸಾಕಾರತ್ವದಲ್ಲಿ ಮತ್ತು ಅವರೆಲ್ಲರ ಸ್ನೇಹಿತರ ಸಾಕಾರತ್ವದಲ್ಲಿ ಪಂದ್ಯಾಕೂಟ ಒಂದು ಅತ್ಯುತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಅಂಬೇಡ್ಕರ್ ಕಪ್ಪಿಗಾಗಿ ಪಂದ್ಯ ಮುಂದುವರಿಸಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಮುಖಾಂತರ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಚಾಲ್ತಿಯ ಮೂರನೇ ಓವರ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಶಾಂತ್ ಎರಡನೇ ಬಾರಿ ಶಾಟ್ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ತನ್ಮೂಲಕ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ 1 ರಿಂದ 10 ಹೆಜ್ಜೆಗಳ ಮುಖಾಂತರ ಸುರಕ್ಷಿತ ಒಂದು ಕ್ಷೇತ್ರರಕ್ಷಣೆ ಬರ್ತಾ ಇತ್ತು. ಆ ಮುಖಾಂತರ 2 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ ಬಿರುಸಿನ ಒಂದು ಆರಂಭವನ್ನು ಪಡ್ಕೊಂಡ್ರು ಕೂಡ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಬಲ್ಲಂತ ಹೋರಾಟಗಳು ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಪ್ರಶಾಂತ್ ಸುಂದರತೆ ಎಸೆತ, ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಲೆಫ್ಟಿ ದಾಸ್ ಮಾಡಿದ್ರು. ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಆ ನಡುವೆ ಮತ್ತೆ ಒಂದು ದೊಡ್ಡದ ಸೇರ್ಪಡೆ. ವಿನೋದ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ರೈಟಿ ಲೆಫ್ಟಿ ಕಾಂಬಿನೇಷನ್. ಆ ಮುಖಾಂತರ ಪಂದ್ಯ ಮುಂದುವರಿಸಿ, ಸಮಯ ವ್ಯರ್ಥ ಮಾಡಬೇಡಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್
ನಿರೀಕ್ಷಿತ ಹಂತದಲ್ಲಿ ಎತ್ತಿ ಬೀಸಬಲ್ಲಂತ ಪ್ರಯತ್ನಗಳು ದಾಂಡುಗಾರು ಮಾಡ್ತಾ ಇದ್ದಾರೆ. ಅದರಂತೆ ಈ ಭಾಗದ ಜನಪ್ರಿಯ ಹಿರಿಯ ತಂಡ ಆಗಿರ್ತಕ್ಕಂಥ ಚಮಕ್ ಕ್ರಿಕೆಟರ್ಸಿನ ಹಿರಿಯ ಆಟಗಾರರು ಪಂದ್ಯಕೂಟಕ್ಕೆ ಆಗಮಿಸಿದ್ದಾರೆ. ಊಟಕ್ಕೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಮಕ್ ಕ್ರಿಕೆಟರ್ಸಿನ ಹಿರಿಯ ಆಟಗಾರರು ಊಟಕ್ಕೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕೂಡ. ಈ 3 ದಿನಗಳ ಕಾಲದ ವ್ಯವಸ್ಥಿತ ಪಂದ್ಯಕೂಟಕ್ಕೆ ಊಟದ ವ್ಯವಸ್ಥೆ ಮತ್ತು ಟಿಫಿನ್ ನ ವ್ಯವಸ್ಥೆಯನ್ನು ಮಾಡಿದಂತ ಈ ಭಾಗದ ಹಿರಿಯ ಮತ್ತು ಜನಪ್ರಿಯ ತಂಡ ಚಮಕ್ ಕ್ರಿಕೆಟರ್ಸ್ ಅರಸೀಕೆರೆ. ಆ ತಂಡದ ಹಿರಿಯ ಆಟಗಾರರು ಕೂಡ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆಧಾರದ ಆಧರಣೀಯ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲೋ ಫುಲ್ ಟಾಸ್ ಆಗಿತ್ತು. ಬಹಳ ಸುತ್ತಮುತ್ತ ಒಂದು ಹೊಡೆತ ದಾಖಲಿಸಿದ್ದಾರೆ. ಒಂದೋಟ, ಎರಡನೇ ಓಟ ಕೂಡ ಮೂರನೇ ಓವರ್ ಸಮಾಪ್ತಿಯ ನಂತರ ತಂಡ ಮತ್ತೆ 26 ಓಟಗಳು. 26. 2 ನಿಮಿಷ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. 2 ನಿಮಿಷ ಮಾತ್ರ. ಆ ಮುಖಾಂತರ ತಂಡ ಮತ್ತೆ 26ಕ್ಕೆ 1 ಆಘಾತವನ್ನ ಕಾಣ್ತಾ ಇದೆ ಸಾಪ್ ಬ್ರೈಸ್ಟಾರಿನ ತಂಡ. 3 ದಿನಗಳ ಕಾಲದ ವೈಭವ ಪ್ರೇರಿತ ದಾಖಲೆ ಪಂದ್ಯಕೂಟ ಅರಸೀಕೆರೆ ಅಂಕಣದಲ್ಲಿ ದಾಖಲೆಯನ್ನ ಬರೆಯಬಲ್ಲಂತ ಒಂದು ಸರ್ವ ಸಿದ್ಧತೆಯನ್ನ ಮಾಡ್ತಾ ಇದೆ ಅಂಬೇಡ್ಕರ್ ಕಪ್ 2026ಕ್ಕಾಗಿ. ಇದೇ ಕ್ರೀಡಾ ಋತುವಿನ ಏಪ್ರಿಲ್ ತಿಂಗಳಿನಲ್ಲಿ ಮತ್ತೊಂದು ದಾಖಲೆ ಪಂದ್ಯಕೂಟ ಇದೇ ಅಂಗಣದಲ್ಲಿ ಚಮಕ್ ಅರಸೀಕೆರೆ ಅತಿ ದೊಡ್ಡ ಮಟ್ಟದ ಒಂದು ದಾಖಲೆ ಪಂದ್ಯಕೂಟವನ್ನ ನಡೆಸ್ತಾ ಇದ್ದಾರೆ ಕೂಡ ಚಮಕ್ ಟ್ರೋಫಿಗಾಗಿ. 3-4 ವರ್ಷದ ಹಿಂದೆ ಇದೇ ಅಂಗಣದಲ್ಲಿ ಹಗಲು ರಾತ್ರಿ ಪಂದ್ಯಕೂಟವನ್ನ ಸಂಯೋಜನೆ ಮಾಡಿದಂತ ಒಂದು ತಂಡ ರಾಜ್ಯ ಮಟ್ಟದ ದಾಖಲೆ ಒಂದು ಪಂದ್ಯಕೂಟವನ್ನ ನಡೆಸಿದ್ದಾರೆ. ಇವಾಗ ಮತ್ತೊಂದು ಕ್ರೀಡಾ ಋತುವಿನ ಮತ್ತೊಂದು ದಾಖಲೆಯನ್ನ ಬರೆಯಬಲ್ಲಂತ ಒಂದು ಸರ್ವ ಸಿದ್ಧತೆಯ ಪಂದ್ಯಕೂಟವನ್ನ ಸಂಯೋಜನೆ ಮಾಡುವಂತ ಇರಾದೆ ಇದೆ ಕೂಡ. ನಾಲ್ಕನೇ ಓವರಿಗಾಗಿ ಯಶವಂತ್. ಪ್ರಾಮುಖ್ಯಕರ ಸೆಮಿಫೈನಲ್ ಪಂದ್ಯಕೂಟ, ಉಪಾಂತ ಘಟ್ಟದ ಹೋರಾಟವು ಕೂಡ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಕೂಡ. ಅದ್ಯಾವ ತಂಡ ಜಯವನ ದಾಖಲಿಸಲು ನೋಡಬೇಕಾಗಿದೆ. ಯಶವಂತ್ ಎಸೆತಗಾರಿಕೆಯಲ್ಲಿ ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ ತೀರಾ ಕ್ಲೋಸ್ ಆಗಿತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಚಾಲ್ತಿಯ 4ನೇ ಓವರ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನೆಲೆಯಲ್ಲಿ ಮತ್ತೆ ಯಶವಂತ್ ಸುಂದರತೆ ಕೆಳಮಟ್ಟದ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಂಡುಗಾರನನ್ನ ಕಟ್ಟಿ ಹಾಕಬಲ್ಲಂತ ಪ್ರಯತ್ನ ಬೌಲರ್ ಯಶವಂತ್ ಇವಾಗ ಮಾಡ್ತಾ ಇದ್ದಾರೆ. ತಂಡದ ಪ್ರಮುಖ ಬೌಲರ್ ಕೂಡ ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ವಿನೋದ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟಚ್ ಅನ್ನ ಕಾಣ್ತಾ ಇಲ್ಲ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿ ಸೇರ್ಪಡೆಯನ್ನ ಕಾಣ್ತಾ ಇದೆ. ಸುಂದರತೆ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸತತ ನಿರಂತರ 3 ಎಸೆತ. ಚುಕ್ಕಿಯನ್ನ ಡಾಟ್ ಡೆಲವರಿ. 3 ಎಸೆತಗಳು ಮುಕ್ತ ಹಾದಿಗೆ ಬರ್ತಾ ಇದೆ. ಅಂತಿಮ 3 ಚೆಂಡಿನ ಆಟ. 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 26 ಓಟಗಳು.
ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಮತ್ತೆ ಒಂದು ಸೇರ್ಪಡೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಡಿಲೇ ಮಾಡಬೇಡಿ, ಪಂದ್ಯ ಮುಂದುವರಿಸಿ. ಲಾಸ್ಟ್ ಬಾಲ್ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಲೆಫ್ಟಿ ದಾಸ್ ಬಹಳ ಸುತ್ತಮುತ್ತ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡಿಗಾಗಿ 4ನೇ ಓವರಿಗಾಗಿ ಮತ್ತೆ ಯಶವಂತ್. ಲೋ ಫುಲ್ ಟಾಸ್ ಆಗಿತ್ತು. ಬಹಳ ಸುತ್ತಮುತ್ತ ಒಂದು ಹೊಡೆತ. ಆ ಮುಖಾಂತರ ಮತ್ತೆ ಒಂದು ಹೊಡೆದ ಸೇರ್ಪಡೆ. ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ತಂಡ ಮತ್ತೆ 28 ಒಂದು ಆಘಾತವನ್ನ ಕಾಣ್ತಾ ಇದೆ. ಆ ಮುಖಾಂತರ 5ನೇ ಓವರಿಗಾಗಿ ಹೊಸ ಬೌಲರ್ ಅನ್ನು ಕಣಕ್ಕಿಳಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಶಾಂತ್ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ವ್ಯವಸ್ಥಿತ ಪಂದ್ಯಕೂಟ. ನಿರ್ಣಾಯಕರಾಗಿ ಹೇಮಂತ್ ಗೌಡ್ರು ಸಕಲೇಶ್ಪುರ ಮತ್ತು ಶಫಿ ಸಕಲೇಶ್ಪುರ, ಅವರ ಜೊತೆಗೆ ಸುಜಿತ್ ಕೋಟೇಶ್ವರ. ಪಂದ್ಯಕೂಟ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್. ಸಚಿನ್ ಮಹಾದೇವ ಅವರ ಮಾಲಕತ್ವದ ಎಂ ಸ್ಪೋರ್ಟ್ಸ್. ಮ್ಯಾನ್ ಟೆಕ್ನಿಷಿಯನ್ ಆಗಿ ಪವನ್, ಕ್ಯಾಮರಾಮನ್ ಆಗಿ ದರ್ಶನ್, ರೋಷನ್, ಸ್ಕೋರರ್ ಆಗಿ ಹರೀಶ್. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ ಪ್ರಶಾಂತ್ ಎಸೆತಗಾರಿಕೆಯಲ್ಲಿ. ನೋಬಾಲ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಪ್ಲಾಸ್ ಫ್ರೀ ಹಿಟ್. ಆ ಮುಖಾಂತರ ವೈಡ್ ಬಾಲ್. ಪಂದ್ಯ ಮುಂದುವರಿಸಿ, ಸಮಯ ವ್ಯರ್ಥ ಮಾಡ್ಲಿಕ್ಕಿಲ್ಲ. ವೈಡ್ ಬಾಲ್. ಎಕ್ಸ್ಟ್ರಾ ಓಟಕ್ಕೆ ಅವಕಾಶವನ್ನು ಮಾಡಿದ್ರು, ಇತರ ಓಟಗಳು ಬರ್ತಾ ಇದೆ. ಚಾಲ್ತಿ 5ನೇ ಓವರ್ ಮತ್ತೆ ಮುಂದುವರಿಕೆಯೂ ಕೂಡ. ಲೆಫ್ಟಿ ಆಟಗಾರ ದಾಸ್ ಮತ್ತು ನಾನ್ ಸ್ಟ್ರೈಕರ್ ನಲ್ಲಿ ವಿನೋದ್. ಸ್ಯಾಪ್ ಬ್ರೈಟ್ ಸ್ಟಾರಿನ ಪರವಾಗಿ. ಅವರ ತಿರುವಿನ ಚೆಂಡು ಈ ಹಂತದಲ್ಲಿ ಮತ್ತೆ ವೈಡ್ ಬಾಲ್. ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಸುಂದರತೆಯ ಒಂದು ಕ್ಷೇತ್ರ ರಕ್ಷಣೆಯೂ ಕೂಡ. ಒಂದು ಓಟ, 2ನೇ ಓಟ ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡ್ತಾ ಇದ್ದಾರೆ. ಉಪಾಂತ್ಯ ಘಟ್ಟದ ಸೆಮಿಫೈನಲ್ ಪಂದ್ಯಕೂಟ. ಓಟಗಳಿಗೆ ತೀವ್ರ ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಸಿಕ್ಸರ್ ಬೌಂಡರಿಗಳು ಬಂದ್ರೆ ಮಾತ್ರ ಘನತೆ, ಗೌರವಾನ್ವಿತ ಮೊತ್ತ ಬರುತ್ತೆ.
ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಪರ್ಫೆಕ್ಟ್ ಟಚ್ ಅನ್ನ ಕಂಡುಕೊಳ್ತಾ ಇಲ್ಲ ಲೆಫ್ಟಿ ದಾಸ್. ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನ ಮಾಡ್ತಾ ಇದ್ದಾರೆ. ಪ್ರಶಾಂತ್ ತಂಡ ನಾಯಕ ಒಂದು ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆಲ್ರೌಂಡರ್ ಆಟಗಾರ ಕೂಡ. ಆ ಮುಖಾಂತರ ತಂಡ ಮೊತ್ತ 33 ಓಟಗಳು, ಒಂದು ಆಘಾತವನ್ನು ಕಾಣ್ತಾ ಇದೆ. ಚಾಲ್ತಿಯ 5ನೇ ಓವರ್ನಲ್ಲಿ 2 ಎಸೆತ ಮುಕ್ತಾಯವು ಕೂಡ. ಅದ್ಯಾವ ರೀತಿಯ ಒಂದು ಟಾರ್ಗೆಟ್ ಅನ್ನು ಎದುರಾಳಿ ತಂಡಕ್ಕೆ ನೀಡ್ತಾರೆ ಎಂದು ನೋಡಬೇಕಾಗಿದೆ. ಮತ್ತೆ 3ನೇ ಬಾರಿ ಡೆಕ್ಕನ್ ಸಮೃದ್ಧಿಯ ಪರವಾಗಿ ಪ್ರಶಾಂತ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಲಗನ್ನತ ಸಾಗ್ತಾ ಇದೆ ಚೆಂಡು. ಆ ಮುಖಾಂತರ ಒಂದೋಟ, 2ನೇ ಓಟ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ ನಿರೀಕ್ಷಿತ ಓಟಗಳನ್ನು ದಾಖಲಿಸುವಂತ ಲೆಕ್ಕಾಚಾರ ಮತ್ತೆ ಅಂಕಣದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇದೆ. ಮೂರು ಎಸೆತ ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಪ್ರಶಾಂತ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಮುಖಾಂತರ ಮತ್ತೆ ಒಂದು ದೊಡ್ಡ ಸೇರ್ಪಡೆ. ಮತ್ತೆ ಪ್ರಶಾಂತ್. ಸುಂದರತೆ ಹೊಡೆತ, ಬೌಲರ್ ಬ್ಯಾಟು ಆಟ. ಆ ಮುಖಾಂತರ ಮತ್ತೆ ಒಂದು ದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಓಟಗಳನ್ನು ದಾಖಲಿಸುವಂತ ಪ್ರಯತ್ನ ಮತ್ತೆ ಮುಂದುವರಿಕೆ ಕೂಡ. ನಿತ್ತಂತ ರನ್ನಿಗೆ ಚಾಲನೆಯನ್ನು ನೀಡಬಲ್ಲಂತ ಹೋರಾಟಗಳು ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನ ಆಡ್ತಾ ಇರ್ತಕ್ಕಂಥ ತಂಡ. ಆ ಮುಖೇನ ಮತ್ತೆ ಪ್ರಶಾಂತ್. ಶಾರ್ಟ್ ಆಗಿತ್ತು, ಸುಂದರತೆ ಹೊಡೆತ, ಲಾಂಗ್ ಲ್ಯಾಗ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಚೆಂಡು ಬೌಂಡ್ರಿ. ವಿನೋದ್ ಇವಾಗ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ. 5ನೇ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 41 41ಕ್ಕೆ ತಲುಪ್ತಾ ಇದೆ. ಅಂತಿಮ ಓವರಿಗಾಗಿ ಅದ್ಯಾವ ಬೌಲರ್ ಬರ್ತಾರೆ ಅಂತ ನೋಡ್ಬೇಕಾಗಿದೆ. ಕ್ರೀಡಾ ಋತುವಿನ ಕೆಲವೊಂದು ಪಂದ್ಯಾಕೂಟಗಳು ಉತ್ತಮ ರೀತಿಯ ಒಂದು ಹಾದಿ ಕಂಡುಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಆಟಗಾರರು ಕೂಡ ಉತ್ತಮ ರೀತಿಯ ಒಂದು ಉತ್ತೇಜನವನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಒಂದು ನಾನ್ ಸ್ಟೇಟ್ ರೂಪದ ಪಂದ್ಯಾಕೂಟಗಳು ಯುವ ಆಟಗಾರರು ಕ್ಷಿಪ್ರಗತಿಯ ಜನಪ್ರಿಯತೆ ಹಾದಿಯನ್ನ ಕಂಡು ಕರ್ನಾಟಕ ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಆಡುವಂತ ಅವಕಾಶ ಸಿಗ್ತಾ ಇದೆ. ಆ ಮುಖಾಂತರ ಬೌಲರ್ ಅಂತಿಮ ಓವರಿಗಾಗಿ ಸಂದೀಪ್ ಕ್ಯಾಟ್. ಪಂದ್ಯ ಮುಂದುವರಿಸಿ ಸಮಯ ವ್ಯರ್ಥ ಮಾಡ್ಲಿಕ್ಕಿಲ್ಲ. ಅಂತಿಮ ಓವರಿಗಾಗಿ ಸಂದೀಪ್ ಕ್ಯಾಟ್, ಲೆಫ್ಟಿ ಆಟಗಾರ ದಾಸ್. ಹೊರತಿರುವಿನ ಚೆಂಡು ತನ್ಮೂಲಕ ವೈಡ್ ಬಾಲ್. ವೈಡ್ +1 2 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ.
ಬಹಳ ಸುತ್ತಮುತ್ತ ಹೊಡೆತ ಶಾರ್ಟ್ ಆಗಿತ್ತು. ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನ ಕಂಡ್ರು. ಈ ಹಂತದಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್. ವಿನೋದ್ ದಾಂಡು ಮುಖಾಂತರ ಬೌಂಡರಿಯೂ ಕೂಡ. 4 ಓಟದ ಸೇರ್ಪಡೆ. ತಂಡ ಮೊತ್ತ 47. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ವಿನೋದ್ ದಾಂಡು ಮುಖಾಂತರ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಭರ್ಜರಿ ಸಿಕ್ಸರ್. ಬಹಳ ಸುತ್ತಮುತ್ತ ಒಂದು ಸಿಕ್ಸರ್ ಇವಾಗ ದಾಖಲಿಸಿದ್ರು ವಿನೋದ್. ಪ್ರಾರಂಭಿಕ ಹಂತದಲ್ಲಿ 1 ರಿಂದ 5 ಓವರ್ ಓಟಗಳಿಗೆ ಹಿನ್ನಡೆಯನ್ನ ಕಂಡಿತ್ತು. ಇವಾಗ ಮತ್ತೆ ಮುನ್ನಡೆ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಭರ್ಜರಿ ಸಿಕ್ಸರ್ ಬೌಂಡರಿಗಳು ಬರ್ತಾ ಇದೆ. ವಿನೋದನ ಆಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಾಮುಖ್ಯಕರ ಸೆಮಿಫೈನಲ್ ಪಂದ್ಯದಲ್ಲಿ ಅಂತಿಮ ಹಂತದ ಓವರ್ನಲ್ಲಿ ಶಾಟ್ ಆಗಿತ್ತು. ಸುಂದರತೆ ಹೊಡೆತ ಡೀಪ್ ಮಿಡ್ ವಿಕೆಟ್ ನಲ್ಲಿ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ. 1 ಓಟ 2 ದಾಖಲಿಸುವಂತ ಪ್ರಯತ್ನ. 2 ಓಟದ ಸೇರ್ಪಡೆ. ತಂಡ ಮೊತ್ತ 55 ಓಟಗಳು. 55. ನಾಲ್ಕನೇ ಚೆಂಡು ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಈ ಹಂತದಲ್ಲಿ ಮತ್ತೆ ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನ. ರನ್ಔಟ್ ಆಘಾತ. ಲೆಫ್ಟಿ ದಾಸ್. ಕ್ರೀಡಾ ಪ್ರೋತ್ಸಾಹಕರ ಸಹಕಾರದ ಅಡಿಯಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟ. ಎನ್ಆರ್ ಸಂತೋಷ್ ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ, ಪ್ರಭುಕುಮಾರ್ SWR, ಶಿವನ್ ರಾಜ್ ನಿಕಟಪೂರ್ವ ಸದಸ್ಯರು, ಸ್ಥಳೀಯ ಯೋಜನಾ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ, ವಿನೋದ್ ನಮ್ಮಿ ಆಪಲ್ ಸಂಸ್ಥೆ ಬೆಂಗಳೂರು, ರಕ್ಷಿತ್ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷರು, ಮಾನವ್ ಮಂಡಿ ಮರ್ಚೆಂಟ್, ಪ್ರವೀಣ್ JDS ಮುಖಂಡರು, ರಾಘು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಉಪಾಧ್ಯಕ್ಷರು, ಪ್ರಶಾಂತ್ ತಂದನ್ ಕಾಂಟ್ರಾಕ್ಟರ್, ಉಪೇಂದ್ರ ಕುಮಾರ್ JDS ಮುಖಂಡರು, ಲೋಹಿತ್ ಕಲಾಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್, ದೀಪು ಗಂಜಿಗೆರೆ ಮಂಡಿ ಮರ್ಚೆಂಟ್, ಮನು ಹಿಂದೂ ಜಾಗರಣಿಕ ವೇದಿಕೆ, ಪ್ರೇಮ್ JDS ಮುಖಂಡರು, ದಿಲೀಪ್ ಪ್ರಸಾದಿ, ಯಶು, ರಂಗ ಯಾದವ್, ಪ್ರದೀಪ್ ನಾಯಕ್ ಇವರೆಲ್ಲರ ಸಹಕಾರದಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ 3 ದಿನಗಳ ಕಾಲದ ಪಂದ್ಯಾಕೂಟ. ಅಂತಿಮ ದಿನದ ಪಂದ್ಯಾಕೂಟ ಕೂಡ ಸೆಮಿಫೈನಲ್ ಕಾಳಗ. ಇಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಭಾರತದ ಸಂವಿಧಾನ ಶಿಲ್ಪಿ, ಮಹಾನ್ ಚಿಂತಕ, ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸವಿ ನೆನಪಿನ ಅಂಗಳದಲ್ಲಿ ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. ಸಂದೀಪ್ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಪಂದ್ಯ ಮುಂದುವರಿಸಿ. ಸಂದೀಪ್ ಕ್ಯಾಟ್ ಎಸ್ಗಾರಿಕೆಯಲ್ಲಿ ಲೋ ಫುಲ್ ಟಾಸ್ ಆಗಿತ್ತು. ಈ ಹಂತದಲ್ಲಿ ಔಟರ್ ರಜ್ ಆಗಿರ್ತಕ್ಕಂಥ ಚೆಂಡು ಈ ಹಂತದಲ್ಲಿ ಉದ್ಧಾರ ಆಗುತ್ತವು ಕೂಡ. ಆ ಮುಖಾಂತರ ವಿನೋದ ಹಿಟ್ ವಿಕೆಟ್ ಮುಖಾಂತರವಾಗಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ
ಶ್ರೇಯಾಸ್ ಹೊಸ ಆಟಗಾರನ ಸೇರ್ಪಡೆ. ಆರಂಭಿಕ ಇನ್ನಿಂಗ್ಸಿನ ಅಂತಿಮ ಚೆಂಡು 56 ಓಟವನ್ನು ದಾಖಲಿಸಿದ್ದಾರೆ. 3 ವಿಕೆಟ್ ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಕೂಡ. ಅಂತಿಮ ಚೆಂಡಿಗಾಗಿ ಹೊಸ ಆಟಗಾರನ ಸೇರ್ಪಡೆ ಶ್ರೇಯಾಸ್. ಲೋ ಫುಲ್ ಟಾಸ್ ಆಗಿತ್ತು, ಬಹಳಷ್ಟು ಬರುತ್ತೆ. ಒಂದು ಹೊಡೆತ ತನ್ಮೂಲಕ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಕೊನೆ ಹಂತದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ನಡುವೆ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡ ಮೊತ್ತ 56 ಓಟಗಳು, 57ರ ಟಾರ್ಗೆಟ್, 57 ಫಾರ್ ಟಾರ್ಗೆಟ್. ಉಪಾಂತ್ಯ ಘಟ್ಟದ ಸೆಮಿಫೈನಲ್ ಪಂದ್ಯಕೂಟ ಅದ್ಯಾವ ರೀತಿಯ ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರಂತ ನೋಡ್ಬೇಕಾಗಿದೆ ಡೆಕ್ಕನ್ ಸಮೃದ್ಧಿಯ ತಂಡ. ಇತ್ತ ಮುಂದಿನ ಹಂತಕ್ಕಾಗಿ ಹೊವಟು ಶರತ್ ಕುಂಬಾಶಿ, ಕುಂದಾಪುರ. ಧನ್ಯವಾದಗಳು ಶರತ್ ಗಾರ್ಡಿ ಮಜಾಲ್ ಅವರೇ. ಇಲ್ಲಿ ಅಂಗಡಿ ಒಳಭಾಗದಲ್ಲಿ ಸೆಮಿಫೈನಲ್ ಪಂದ್ಯ ನಾನ್ ಸ್ಟೇಟ್ ಬಡದ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಬ್ರಿಸ್ಟರ್ ಬೆಂಗಳೂರು ಮತ್ತು ಡೆಕ್ಕನ್ ಸಮೃದ್ಧಿಯ ತಂಡ ಈಗಾಗಲೇ ಮೊದಲ ಫೈನಲ್ ತಂಡವಾಗಿ ಸಕಲೇಶ್ಪುರ ತಂಡ ಮೊದಲ ಹಂತದ ಒಂದು ಪ್ರವೇಶವನ್ನು ಕಂಡ್ರೆ, ಎರಡನೇ ಫೈನಲ್ ಟಿಕೆಟ್ಗಾಗಿ ಇಲ್ಲಿ ಹೋರಾಟ ನಡೀತಾ ಇದೆ, ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಐವತ್ತಾರು 57ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಡೆಕ್ಕನ್ ಸಮೃದ್ಧಿಯ ತಂಡ. ಅಂಬೇಡ್ಕರ್ ಕಪ್ ಇಲ್ಲಿ ಸಾಗ್ತಾ ಇದೆ. ಸಂದೀಪ ಸ್ಯಾಂಡಿ ಮತ್ತು ದಿಲೀಪ ಲೆಫ್ಟಿ ಆರಂಭಿಕ ಆಟಗಾರ ಅಂಕಣ ಒಳಭಾಗದಲ್ಲಿ ಮೊದಲ ಹಂತದಲ್ಲಿ ರೈಟಿ ಲೆಫ್ಟಿ ಕಾಂಬಿನೇಷನ್ ಅನ್ನು ಯೂಸ್ ಮಾಡ್ತಾ ಇರುವಂತಹ ಒಂದು ತಂಡ. ಕ್ವಾರ್ಟರ್ ಫೈನಲ್ ಹಂತದಲ್ಲೂ ಕೂಡ ಸ್ಯಾಂಡಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿದ್ದಾರೆ. ಅವರಿಗೆ ಸರಿಸಮನಾಗಿ ಆಡಿರುವಂತಹ ದಿಲೀಪ ಅತ್ಯುತ್ತಮ ರೀತಿಯ ಒಂದು ಯಶಸ್ಸನ್ನು ಕೂಡ ಡೆಕ್ಕನ್ ಸಮೃದ್ಧಿಗೆ ಕೊಟ್ಟಿದ್ರು. ಇಲ್ಲಿ ಸೆಮಿಫೈನಲ್ ಹೋರಾಟದಲ್ಲಿ ಮೊದಲ ಹಂತದ ಜೋಡಿ ಅದೇನ್ ಮಾಡುತ್ತೆ ನೋಡ್ಬೇಕಾಗಿದೆ. ಅಂಗಣ ವಿಭಾಗದಲ್ಲಿ 57ರ ಟಾರ್ಗೆಟ್ ನಂಬರ್. ಸೆಕೆಂಡ್ ಸೆಮಿಫೈನಲ್ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ಮೊದಲ ಓವರ್ಗಾಗಿ ಹೇಮಾದ್ರಿ ಬ್ರೈಟ್ ಸ್ಟಾರ್ ಬೆಂಗಳೂರಿನ ಪರವಾಗಿ. ಮೊದಲ ಹಂತದಲ್ಲಿ ಹೇಮಾದ್ರಿಯನ್ನ ಪರಿಚಯಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಬೆಂಗಳೂರಿನ ತಂಡ. ವೆಂಕಟೇಶ್ ಅಣ್ಣನವರ ಮುಂದಾಳತ್ವದಲ್ಲಿ ಬಹಳಷ್ಟು ಟೂರ್ನಮೆಂಟ್ ಅನ್ನು ಆಡಿರುವಂತಹ ಒಂದು ತಂಡ. ಬ್ರೈಟ್ ಸ್ಟಾರಿನ ಹುಡುಗರು ಸ್ಯಾಪ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ. ಬಹಳಷ್ಟು ಒಂದು ಹೊಡೆತ ರನ್ಔಟ್ ಮಾಡುವಂತ ಒಂದು ಪ್ರಯತ್ನ. ಇವೆಲ್ಲವನ್ನ ಕೂಡ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ ಮೊದಲ ಹಂತದಲ್ಲಿ ಮಾಡ್ತಾ ಇದೆ. ಒಂದೋಟದ ಸೇರ್ಪಡೆ ಕೂಡ. ಅದ್ಯಾವ ತಂಡ ಫೈನಲ್ ಪ್ರವೇಶವನ್ನು ಕಾಣುತ್ತೆ ನೋಡಬೇಕಾಗಿದೆ. ಅಂತಿಮ ದಿನದ ಪಂದ್ಯಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಹಾಗೆ ಇದಾದ ಬಳಿಕ ಫೈನಲ್ ಹೋರಾಟದ ಪಂದ್ಯ, ಪ್ರಶಸ್ತಿ ಸುತ್ತಿದ ಪಂದ್ಯ, ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಮ್ಮ ಈ ಒಂದು ಮೈದಾನದ ವರ್ಣರಂಜಿತ ವೇದಿಕೆಯನ್ನು ಕಂಡುಕೊಳ್ಳುತ್ತೆ. ಇತ್ತ ಹೇಮಾದ್ರಿ ಮೊದಲ ಚೆಂಡಿನ ಮೊದಲ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಬೌಲರ್ ಕೂಡ. ಸ್ಯಾಂಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ಕ್ವಾರ್ಟರ್ ಫೈನಲ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ಒಂದು ಸಿಕ್ಸರ್ ದಾಖಲಿಸಿರುವಂತಹ ಅನುಭವಿ ಆಟಗಾರ ಕೂಡ. ಏತನ್ಮಧ್ಯೆ ಬ್ಲಾಕರ್ ಎಸೆತ ಹೇಮಾದ್ರಿ. ಆ ನಿಟ್ಟಿನಲ್ಲಿ ಮತ್ತೊಂದೊಡ ಪೂರೈಕೆಯೂ ಕೂಡ ತಂಡದ ಮತ್ತು 2ಕ್ಕೆ ಏರಿಕೆದ ಕಾಣ್ತಾ ಇದೆ. ಸೆಮಿಫೈನಲ್ ಪಂದ್ಯ ಈ ಒಂದು ಮೈದಾನವನ್ನು ಕಂಡುಕೊಳ್ತಾ ಇದೆ ಅಂಬೇಡ್ಕರ್ ಕಪ್ಪಿಗಾಗಿ. ತಂಡ ಮೊತ್ತ 2. ಮೊದಲ ಓವರಿನ 2 ಚೆಂಡು ಮುಕ್ತಾಯ ಕೂಡ. 57ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ತಾ ಇರುವಂತಹ ತಂಡ ಕೂಡ ಡೆಕ್ಕನ್ ಸಮೃದ್ಧಿಯ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ದಿಲೀಪನಿಗೆ ಎಸೆದಿರುವಂತಹ ಚೆಂಡು ಬೈಸೋಟದ ಸೇರ್ಪಡೆಯೂ ಕೂಡ. ತಳಮತೆಯ ಹಂತದಲ್ಲಿ 3 ಅಂಕಿಅಂಶ ಪಟ್ಟಿಯ ಒಂದು ಖಾತೆಯನ್ನು ಕಂಡುಕೊಳ್ತಾ ಇರುವಂತಹ ಒಂದು ಮೊತ್ತ ಆರಂಭಿಕವರ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರಿನ 3 ಚೆಂಡು ಕೂಡ ಮುಕ್ತಾಯವನ್ನು ಕಾಡ್ತಾ ಇದೆ. 2 ಬಲಾಢ್ಯ ತಂಡಗಳ ನಡುವೆ ಹೋರಾಟದ ಕಾಳಗ ಫೈನಲ್ ಪ್ರವೇಶಕ್ಕಾಗಿ ಅಂಕಣವನ್ನು ಕಂಡುಕೊಳ್ತಾ ಇದೆ ಸೆಮಿಫೈನಲ್ ರೂಪದಲ್ಲಿ. ಮತ್ತೆ ಹೇಮಾದ್ರಿ 4ನೇ ಚೆಂಡಿಗಾಗಿ. ಸ್ಯಾಂಡಿ ಸಂದೀಪ ಸ್ಟ್ರೈಕರ್ ಮೇಲ್ಭಾಗದಲ್ಲಿ. 4ನೆಯ ಚೆಂಡು ತನ್ಮೂಲಕ ಸ್ಯಾಂಡಿ ದಾಳಿಯ ಮುಖಾಂತರವಾಗಿ ಭರ್ಜರಿ ಬೌಂಡ್ರಿಯ ಸೇರ್ಪಡೆ. 4 ಓಟಗಳು ಬರ್ತಾ ಇದೆ ಆ ಮುಖಾಂತರವಾಗಿ ಸ್ಯಾಂಡಿ ಮೊದಲ ಬೌಂಡ್ರಿಯನ್ನು ಮೊದಲ ಓವರ್ ನಲ್ಲಿ 2ನೇ ಇನ್ನಿಂಗ್ಸ್ಗಾಗಿ ದಾಖಲಿಸ್ತಾ ಇರುವಂತಹ ಆಟಗಾರ. ಮೊದಲ ಬೌಂಡರಿಯ ಸೇರ್ಪಡೆಯೂ ಕೂಡ ಬಹಳಷ್ಟು ಅನುಭವಿ ಆಟಗಾರ ಕೂಡ ಸ್ಯಾಂಡಿ. ಇವಾಗ 4 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಡ ಮೊತ್ತ 7ಕ್ಕೆ ಲಾಸ್. ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿದೆ. ಈತನದೇ ಬಹಳಷ್ಟು ಉತ್ತಮ ಎಸೆತ ಮತ್ತೊಂದರ ಪೂರೈಕೆದ ಕಂಡುಕೊಳ್ತಾ ಇದೆ. ಲಗ್ ಬೈಸ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತಡ ಮತ್ತೆ 8
ಮೊದಲ ಓವರಿನ ಮುಕ್ತಾಯಕ್ಕಾಗಿ ಒಂದು ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಸೆಮಿಫೈನಲ್ ಹೋರಾಟದ ಕಾಳಗದಲ್ಲಿ ಅದ್ಯಾವ ತಂಡ ಜಯವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಟೂರ್ನಮೆಂಟ್ ವಿಜಯಗಳ ತಂಡ 1 ಲಕ್ಷ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಆಕರ್ಷಕ ಟ್ರೋಫಿ ಇರುತ್ತೆ. ರನ್ನರ್ಸ್ ಅಪ್ ತಂಡ 50,000 ಕ್ಯಾಶ್ ಮತ್ತು ಆಕರ್ಷಕ ಟ್ರೋಫಿ ಇರುತ್ತೆ ಕೂಡ. ಇವೆಲ್ಲವೂ ಕೂಡ ಅಂಬೇಡ್ಕರ್ ಟ್ರೋಫಿಯ ಪ್ರಶಸ್ತಿಗಳು. ಶುಕ್ರವಾರ ಆರಂಭದ ಕಂಡಿರುವಂತಹ ಪಂದ್ಯಕೂಟ ಆದಿತ್ಯವಾರದ ಅಂತಿಮ ಹಂತದ ಕಾಲಘಟ್ಟಕ್ಕೆ ಬರ್ತಾ ಇದೆ. ಅಂಬೇಡ್ಕರ್ ಕಪ್ ರೂಪದಲ್ಲಿ 48 5 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಹೇಮಾದ್ರಿ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಎಸೆತ ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಎಂಡ್ ಆಫ್ ಫಸ್ಟ್ ಸ್ಕೋರ್ 8 ವಿದೌಟ್ ಲಾಸ್. 8ಕ್ಕೆ ಲಾಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ತಂಡ. ಆರಂಭಿಕ ಓವರಿನ ಮುಕ್ತಾಯದಲ್ಲಿ 8 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ 2ನೇ ಓವರ್ಗಾಗಿ ಹೇಮಂತನನ್ನ ಪರಿಚಯಿಸ್ತಾ ಇದೆ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. 49 ಓಟದ ಅವಶ್ಯಕತೆಯನ್ನು ಕೂಡ ಜಯಕ್ಕಾಗಿ 30 ಚೆಂಡುಗಳ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಸೆಮಿಫೈನಲ್ ಕಾಳಗದಲ್ಲಿ. ಹೇಮಂತ 2ನೇ ಓವರ್ಗಾಗಿ ಬರ್ತಿರುವಂತಹ ಬೌಲರ್ ಕೂಡ ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯಲ್ಲಿ 2ನೇ ಓವರ್ ಮುಕ್ತಾಯವನ್ನು ಕಾಣುತ್ತೆ ನೋಡಬೇಕಾಗಿದೆ. ಹೇಮಂತ ಎಸೆತಗಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಾತಿ ಕಾಣ ಬಲದ ಪ್ರಯತ್ನ ಬಳಸುತ್ತವರ ಒಂದು ಕ್ಯಾಚ್ ಪಡ್ಕೊಳ್ಳೋ ಬಲದ ಪ್ರಯತ್ನವನ್ನು ಮಾಡಿದ್ರು ಕೂಡ ಚೆಂಡು ಸೀಮಾರಕ್ಕೆ ಹೊರಭಾಗನ ಕ್ರಮಿಸಿದ ಬೌಂಡ್ರಿ. ಸ್ಯಾಂಡಿ ಬಹಳಷ್ಟು ತಮರ್ತಿ ಒಂದು ಬೌಂಡ್ರಿಯನ್ನು ಇಲ್ಲಿ ದಾಖಲಿಸಿದ್ರು. 4 ಓಟದ ಪೂರೈಕೆಯನ್ನು ಕಟ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 12. ಡೆಕ್ಕನ್ ಸಮೃದ್ಧಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಕೂಡ. ಮತ್ತೆರಡನೇ ಬಾರಿ ಹೇಮಂತ 2ನೇ ಓವರ್ನ ಚಾಲ್ತಿಯಲ್ಲಿ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ಮತ್ತೊಂದು ರನ್ಔಟ್ ಮಾಡುವಂತ ಅವಕಾಶ ತನ್ಮೂಲಕ ವಿಕೆಟ್ ಬ್ಯಾಕಪ್ ಅನ್ನ ಕಂಡುಕೊಳ್ತಾ ಇಲ್ಲ. ಮತ್ತೆ ಒಂದು ಪೂರೈಕೆಯನ್ನು ಕಾಣ್ತಾ ಇರುವಂತಹ ಒಂದು ತಂಡ. ತಂಡದ ಮತ್ತೆ ಹಂತದಲ್ಲಿ 13ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ತಂಡ. 44 ಓಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ 3ನೇ ಬಾರಿ ಸಬ್ ಬ್ರೈಟ್ ಸ್ಟಾರ್ ಬೆಂಗಳೂರು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ, ಬಲಿಷ್ಠ ತಂಡ ಕೂಡ. ಅನುಭವಿ ಆಟಗಾರರನ್ನ ಹೊಂದಿರತಕ್ಕಂತ 2 ತಂಡಗಳ ನಡುವೆ ಹೋರಾಟದ ಕಾಳಗ ಸೆಮಿಫೈನಲ್ಗಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಜೇನುಕಲ್ ಮೈದಾನದ ಒಳಭಾಗದಲ್ಲಿ. ದಿಲೀಪ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ಒಂದು ಎಸೆತವನ್ನ ಈ ಹಂತದಲ್ಲಿ ಹೇಮಂತ ದಾಖಲಿಸಿದ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಡೆಲಿವರಿಯೂ ಕೂಡ. ತಡಮತ್ತ 13. ಮತ್ತೆ 4ನೇ ಬಾರಿ ಹೇಮಂತ.
ವಿಶಿಷ್ಟ ಶೈಲಿ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಓವರ್ನಲ್ಲಿ 4 ಚೆಂಡು ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಬೆಂಗಳೂರು ಪರಿಸರವನ್ನು ಕಂಡಿರ್ತಕ್ಕಂಥ ಮತ್ತೋರ್ವ ಉದಯೋನ್ಮುಖ ಎಸೆತಗಾರ ಕೂಡ ಹೇಮಂತ ಎರಡನೇವರೆಗಾಗಿ ಪಂದ್ಯಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರಿನ ಪರವಾಗಿ. ಮಧ್ಯೆ ಮಿಡ್ ವಿಕೆಟ್ ಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೊಂದರ ಪೂರೈಕೆಯನ್ನು ಕಳ್ಕೊಂಡ್ರು. ತಂಡದ ಮೊತ್ತ 14. ಈ ಓವರ್ನಲ್ಲಿ 1 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. 57ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ತಾ ಇರುವಂತ ಒಂದು ತಂಡ. ಇನ್ನು ಕೂಡ ಜಯಕ್ಕಾಗಿ 43 ಓಟದ ಅವಶ್ಯಕತೆ. ಡೆಕ್ಕನ್ ಸಮೃದ್ಧಿಯ ಜಯಕ್ಕಾಗಿ. ಪಂದ್ಯ ಮುಂದುವರ್ಸ್ಕೊಳ್ಳಿ ಗೌಡ್ರೆ, ಹೇಳಿ. ಲಾಸ್ಟ್ 1 ಬಾಲ್. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯಾದ ಬೌಲಿಂಗ್ ಅನ್ನು ಮಾಡಿರುವಂತಹ ಒಂದು ಹೇಮಂತ ಒಂದು ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 14ಕ್ಕೆ 4 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 24 ಎಸೆತ, 43 ಓಟದ ಅವಶ್ಯಕತೆ. ಅಂಗಣ ಒಳಭಾಗದಲ್ಲಿ 24 ಚೆಂಡು, 43 ಓಟದ ಅವಶ್ಯಕತೆಯನ್ನು ಕಡ್ಕೊಳ್ಬೇಕಾಗಿದೆ. ಯಶು ಎಸೆತಗಾರಕ ಭಾಗದಲ್ಲಿ ನಲವತ್ತ 43 ಓಟದ ಅವಶ್ಯಕತೆ. ನಲವತ್ತ 43 ಓಟಗಳು ಬರಬೇಕಾಗಿದೆ. ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೆ ಯಶು ಈ ಹಂತದಲ್ಲೇ ಲಫ್ಲಿ ದಿಲೀಪ್ ಹೊಡೆತ. ವಿನೋದ್ ಬಹಳ ಶತವರ್ತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೋಟದ ಸೇರ್ಪಡೆ ಕೂಡ. ಆ ಹೇಮಾದ್ರಿ ಇಬ್ರು ಒಂದೇ ಹೈಟ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ. ವಿನೋದ್ ಅಲ್ಲಿದ್ರ ಆ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇರುವಂತಹ ಹೇಮಾದ್ರಿ ಆ ನಿಟ್ಟಿನಲ್ಲಿ ಮತ್ತೊಂದು ಪೂರೈಕೆಯನ್ನು ಕಳ್ಕೊಳ್ತಾ ಇದೆ.
ತಂಡ ಮೊತ್ತ 15. ಸ್ಯಾಂಡಿ ಸಂದೀಪ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ತಂಡ ಮೊತ್ತ 15 ಆಟಗಳು 3 ಓವರ್ ಚಾಲ್ತಿಯಲ್ಲಿ. ಸ್ಯಾಂಡಿ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ ಕ್ಯಾಚ್ ಕಾಯಿಸಿರುವ ಮುಖಾಂತರವಾಗಿ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಡೆಕ್ಕನ್ ಸಮೃದ್ಧಿಯ ತಂಡ. ಸ್ಯಾಂಡಿ ಔಟ್. ಹದಿನೈದಕ್ಕೆ 1. ಅಂಗಡ ಒಳಭಾಗದಲ್ಲಿ ಮತ್ತರುವ ಅನುಭವಿ ಆಟಗಾರ ಪ್ರಶಾಂತ ಪೂಜಾರಿ. ಹದಿನೈದಕ್ಕೆ 1 ಡೆಕ್ಕನ್ ಸಮೃದ್ಧಿಯ ತಂಡ. ಮಧ್ಯೆ ಪ್ರಶಾಂತ್ ಪೂಜಾರಿ ಹೊಡೆತ ಕ್ಷಣಾತ್ರ ಗಾಳಿಯಲ್ಲಿತ್ತು. ಸುಲಭದ ಕ್ಯಾಚ್ ಕಾಯಿಸಿದ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ ಪತನ. ಬಹಳಷ್ಟು ತವರ್ತವರು ಬೌಲಿಂಗ್ ಮಾಡ್ತಾ ಇರುವಂತ ಸಬ್ರೈ ಸ್ಟಾರ್ ಬೆಂಗಳೂರಿನ ತಂಡ. ಮನು ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ. ತುಮಕೂರು ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಮನು ಬರ್ತಾ ಇದ್ದಾರೆ. 20 ಓಟದ ಅವಶ್ಯಕತೆ ಜಯಕ್ಕಾಗಿ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಒಂದೋಡ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ 16ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 16ಕ್ಕೆ 2. ಲಾಸ್ಟ್ 1 ಬಾಲ್. 19 ಎಸೆತ 41 ಓಟದ ಅವಶ್ಯಕತೆ. ದಿಲೀಪ ಮತ್ತೆ ಓಟವನ್ನು ದಾಖಲಿಸಲ್ಲ. ಮತ್ತೊಂದು ಡಾಟ್ ಬಾಲ್. 3 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 16ಕ್ಕೆ 2. 18 ಎಸೆತ ಜಯಕ್ಕಾಗಿ 41 ಓಟಗಳು ಬರಬೇಕಾಗಿದೆ ಡೆಕ್ಕನ್ ಸಮೃದ್ಧಿಯ ಜಯಕ್ಕಾಗಿ.
18 ಎಸೆತ 41 ಓಟದ ಅವಶ್ಯಕತೆ. ಮತ್ತೆ ಹೇಮಂತ 4ನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್. ಈ ಓವರಲ್ಲಿ ಬಹುಶಃ 1ರಿಂದ 2 6 ಬಂದರೂ ಕೂಡ ಪಂದ್ಯಾಟದ ಪರಿಸ್ಥಿತಿಗಳು ಬದಲಾಗುವಂತ ಎಲ್ಲ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಮನು ಅನುಭವಿ ಆಟಗಾರ ಅಂಕಣ ಒಳಭಾಗದಲ್ಲಿ ನಾಲ್ಕನೇ ಓವರ್ ಕೂಡ ಪ್ರಾರಂಭ ಕಾಣ್ತಾ ಇದೆ. ಹೇಮಂತ ಮನು ಗೆಸೆದಿರುವಂತ ಚೆಂಡು ಒಂದೋಟ ತನ್ಮೂಲಕ ರನ್ಔಟ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ಒಂದೋಟವನ್ನ ಕಂಪ್ಲೀಟ್ ಆಗಿ ಪೂರೈಕೆ ಮಾಡಿದ್ರು ಕೂಡ 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಅದೇನಾಗುತ್ತೆ ನೋಡ್ಬೇಕಾಗಿದೆ. ಇಲ್ಲಿ ಥರ್ಡ್ ಅಂಪೈರ್ ರಿವ್ಯೂ ತೀರಾ ಕ್ಲೋಸ್ ಆಗಿ ಬೀಳ್ತಾ ಇರುವಂತ ಒಂದು ರನ್ಔಟ್ ಅಪೀಲ್ ಕೂಡ. ಎಸ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ವಿಕೆಟ್ ಆಘಾತ ಕೂಡ. ತಂಡ ಮೊತ್ತ 17. ಅಂಗಣ ಒಳಭಾಗದಲ್ಲಿ ಮತ್ತರುವ ಅನುಭವಿ ಆಟಗಾರ ಕ್ಯಾಟ್ ಸಂದೀಪ ಕ್ಯಾಟ್ ಬರ್ತಾ ಇದ್ದಾರೆ. ತಳ ಮೊತ್ತ ಕೇವಲ 17 ಎಸೆತ. ಜಯಕ್ಕಾಗಿ 40 ಓಟದ ಅವಶ್ಯಕತೆ. ಕ್ಯಾಟ್ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ಇರ್ತದೆ ಎಸೆತ. ಹೇಮಂತ ಬಹಳಷ್ಟು ಉತ್ತಮ ಇರ್ತದೆ. ಬವರ್ ಕೂಡ 4ನೇ ಓವರ್ಗಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 16 ಎಸೆತ. ಜಯಕ್ಕಾಗಿ 40 ಓಟದ ಅವಶ್ಯಕತೆ. ಕ್ಯಾಟ್ ಗೆಸೆದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಒಂದರ ಪೂರೈಕೆ ಕಂಡುಕೊಂಡ್ರು. ಕೇವಲ ಒಂದರ ಪೂರೈಕೆಯೂ ಕೂಡ 39 ಓಟದ ಅವಶ್ಯಕತೆಯನ್ನು ಕೂಡ ಜಯಕ್ಕಾಗಿ. ಹದಿನೆಂಟಕ್ಕೆ 3 57 ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನ ಪ್ರೇರಿಸಬೇಕಾಗಿದೆ ಜಯಕ್ಕಾಗಿ. ನಿಧಾನಗತಿ ಆಟದ ಪ್ರಾರಂಭವನ್ನು ಮಾಡ್ತಾ ಇರುವಂತ ಡೆಕ್ಕನ್ ಸಮೃದ್ಧಿಯ ತಂಡ ಮೊದಲ ಹಂತದಲ್ಲಿ ಬಹಳಷ್ಟು ಉತ್ತಮ ಆಟದ
ಆಡಬಲ್ಲ ಅಂತ ಪ್ರಯತ್ನ ಮಾಡಿರುವಂತ ತಂಡ ಕೂಡ ಈತ ಮತ್ತೆ ಬಹಳ ಹೊಡೆತ ಚೆಂಡು ಲೆಫ್ಟ್ ದಿಲೀಪ್ ದಾಂಡ ಮುಖಾಂತರವಾಗಿ ಬೌಂಡ್ರಿ 4 ಓಟದ ಸೇರ್ಪಡೆ ಕಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ತಡಮತ್ತ 22ಕ್ಕೆ 3 ಎಂದು ಕೂಡ ಜಯಕ್ಕಾಗಿ 14 ಎಸೆತ 35 ಓಟದ ಅವಶ್ಯಕತೆ. ಈ ಓವರ್ ಅಲ್ಲಿ 2 ಚೆಂಡು ಎಂದು ಕೂಡ ಬಾಕಿಯಲ್ಲಿ ಉಳಿತಾ ಇದೆ. ಹೇಮಂತ್ ಎಸೆತಗಾರಿಕೆ ಭಾಗದಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ. 1+1 2 ಓಟದ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್ ಇವೆಲ್ಲವೂ ಕೂಡ ಈ ಹಂತದಲ್ಲಿ ಉಚಿತವಾಗಿ ಬರ್ತಾ ಇದೆ. ತಡಮತ್ತ 24 33 ಓಟದ ಅವಶ್ಯಕತೆ ಜಯಕ್ಕಾಗಿ. ಹದಿನಾಲ್ಕು ಎಸೆತ 33 ಓಟದ ಅವಶ್ಯಕತೆ. ಫ್ರೀಟಿನ ಚೆಂಡು ಮತ್ತೆ ಹೇಮಂತ ಕ್ಯಾಟಿ ಬಾರಿ ಫ್ರೀಟಿನ ಚೆಂಡನ್ನು ಯೂಸ್ ಮಾಡ್ತಾ ಇಲ್ಲ. ಲೆಗ್ ಬೈಸ್ ಮುಖಾಂತರವಾಗಿ ಒಂದೊಡ ಪೂರೈಕೆಯೂ ಕೂಡ. ತಡಮತ್ತ ಈ ಹಂತದಲ್ಲಿ 25 ಓಟಗಳು 13 ಎಸೆತ 32 ಓಟದ ಅವಶ್ಯಕತೆ. ಮೂವತ್ತೆರಡು ಓಟಗಳು ಬರಬೇಕಾಗಿದೆ 13 ಚೆಂಡುಗಳ ಮುಂದೆ. ಮಧ್ಯೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ತವರ್ತಿ ಎಸೆತ 12 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 32 ಓಟದ ಅವಶ್ಯಕತೆ. ಒಬ್ಬರಿದು ಉದ್ದಕ್ಕೂ ಬಹುಶಃ 16ರ ರನ್ ಪಂದ್ಯಾಟವನ್ನು ಆಡಬೇಕಾಗಿದೆ ಡೆಕ್ಕನ್ ಸಮೃದ್ಧಿಯ ತಂಡದ ಜಯಕ್ಕಾಗಿ. ಅಂಗಣ ಒಳಭಾಗದಲ್ಲಿ 12 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. 32 ಓಟದ ಅವಶ್ಯಕತೆ. ಯಶು ಎಸೆತಗಾರಿಕೆ ಭಾಗದಲ್ಲಿ ಸೆಮಿಫೈನಲ್ ಕಾಳಗ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಎರಡನೇ ತಂಡವಾಗಿ ಫೈನಲ್ ಹಂತವನ್ನು ಯಾವ ತಂಡ ಪ್ರವೇಶವನ್ನು ಮಾಡ್ತಾರೆ ನೋಡಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನ ತನ್ಮೂಲಕ ಮತ್ತೆ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ಡೆಕ್ಕನ್ನ ಸಮೃದ್ಧಿಯ ತಂಡ ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಒಂದಷ್ಟು ಹಿಡಿತವನ್ನು ಸ್ಥಾಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ಯಾಪ್
ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ಬ್ಯಾಟ್ಸ್ಮನ್ ನಮ್ಮ ಮದನ್. ಮದನ್ ಮತ್ತೆ ಓಟವನ್ನು ದಾಖಲಿಸಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ಅದ್ಲಾನ್ ಸಕಲೇಶ್ವರ ತಂಡ ನಾಯಕ ಬರಬೇಕು. ತಡ ಮತ್ತೆ 25 10 ಎಸೆತ 32 ಓಟದ ಅವಶ್ಯಕತೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ ಮತ್ತೆ ಒಂದು ಪೂರೈಕೆಯನ್ನ ಕಂಡುಕೊಳ್ತಾ ಇದೆ. ಈ ಟೂರ್ನಮೆಂಟಿನ ಸಂಯೋಜಕರಾಗಿರುವಂತ ಸೂರ್ಯ ಮತ್ತು ಮಾರಿ ವೇದಿಕೆ ಮುಂಭಾಗಕ್ಕೆ ಬರಬೇಕೆಂದು ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸೂರ್ಯ ಮತ್ತು ಮಾರಿ ಟೂರ್ನಮೆಂಟಿನ ಪ್ರಮುಖ ಸಂಯೋಜಕರು ನಮ್ಮ ವೇದಿಕೆ ಬಳಿ ಬನ್ನಿ ಎಂಬುದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ ಕೂಡ. 9 ಚೆಂಡು 31 ಓಟದ ಅವಶ್ಯಕತೆ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. 8 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಜಯಕ್ಕಾಗಿ 31 ಓಟದ ಅವಶ್ಯಕತೆ. ಅಂಗಣ ಒಳಭಾಗದಲ್ಲಿ ಮತ್ತೊಂದು ವೈಡ್ ಬಾಲ್. ಲೋ ಪುಲ್ಟ ಸಾಗಿ ಬಿದ್ದ ಚೆಂಡು ಬಳಸೋದು ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಹೈಟ್ ನೋ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ತಡವತ್ತ 31. ಇದು ನೋ ಬಾಲ್ ಆದ್ರೆ 32 ಆಗುತ್ತೆ. ನೋಬಲ್ 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 ಇದೇ ಬರುವಂತ ಏಪ್ರಿಲ್ ತಿಂಗಳು 4 ಮತ್ತು 5 ಕೆ ರಯಾನ್ ಅವರ ಆಶ್ರಯದಲ್ಲಿ ನಡೀತಾ ಇರುವಂತ ಅದ್ದೂರಿಯ ಶಾರ್ಟ್ ಪಿಚ್ ಪಂದ್ಯಕೂಟ ಕೆ ರಯಾನ್ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 2. ಈ ಒಂದು ಟೂರ್ನಮೆಂಟ್ ಕೂಡ ಅರಸೀಕೆರೆ ಮೈದಾನವನ್ನು ಕಂಡುಕೊಳ್ಳುತ್ತೆ. ಅದರ ವಿಜಯಗಳ ತಂಡ 2 ಲಕ್ಷ, ರನ್ನರ್ಸ್ ಅಪ್ ತಂಡ 1 ಲಕ್ಷ ಮತ್ತು ಟ್ರೋಫಿಯನ್ನು ಪಡ್ಕೊಂಡ್ರೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಪಡ್ಕೊಳ್ಳುವಂತ ಆಟಗಾರರಿಗೆ ಆಕರ್ಷಕ ಬೈಕ್ ಇರುತ್ತೆ. ಈ ಪಂದ್ಯಕೂಟಕ್ಕೂ ಕೂಡ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 8 ಓಟದ ಅವಶ್ಯಕತೆ. ನೋಬಾಲ್ ಎನ್ನುವಂತ ಸೂಚನೆ ಕೂಡ ಫ್ರೀ ಹಿಟ್. ಮತ್ತೆ ಶೂ. ದಿಲೀಪ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ತಮರ್ತಿ ಎಸೆತ. ಆ ನಿಟ್ಟಿನಲ್ಲಿ ಇವಾಗ ಡಾಟ್ ಬಾಲ್ ನ ಸೇರ್ಪಡೆ.
7 ಎಸೆತ 25 ಓಟದ ಅವಶ್ಯಕತೆಯೂ ಕೂಡ. ಜೇನುಕಲ್ ಮೈದಾನವನ್ನ ಕಟ್ಕೊಳ್ತಾ ಇದೆ ಅಂಬೇಡ್ಕರ್ ಕಪ್ಪಿಗಾಗಿ ಈ ಒಂದು ಅದ್ದೂರಿಯ ಪಂದ್ಯಾಕೂಟ. ಇದಮ್ಮದೇ ದಿಲೀಪ್ ಹೊಡೆತ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಕ್ಲಿಯರ್ ಆಗ್ತಾ ಇದೆ. ಭರ್ಜರಿ ಸಿಕ್ಸರ್ ಲೆಫ್ಟಿ ಆಟಗಾರ ಈ ಭರ್ಜರಿ ಸಿಕ್ಸರ್ ಪ್ರೇರಿಸಿದ್ದಾರೆ. ಆ ರೋಟಗಳ ಪೂರೈಕೆಯೂ ಕೂಡ. ತಳಮತ ಹತ್ತಲ್ಲಿ 38ಕ್ಕೆ 4 6 ಎಸೆತ 19 ಓಟದ ಅವಶ್ಯಕತೆ. ಹಲೋ 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 ಇರುತ್ತೆ. ಸಾಂಗ್ ಆಫ್ ಅಂಗಡ ಒಳಭಾಗದಲ್ಲಿ 6 ಚೆಂಡು 19 ಓಟದ ಅವಶ್ಯಕತೆ. ಅಂತಿಮ ಹಂತದಲ್ಲಿ ದಿಲೀಪ ದಾಖಲಿಸಿರುವಂತಹ ಒಂದು ಸಿಕ್ಸರ್. ಪಂದ್ಯಾಟ ಒಂದು ಹಂತದಲ್ಲಿ ರೋಚಕತೆಯನ್ನ ಕಾಣುವಂತ ಒಂದು ಸಾಧ್ಯತೆಯೂ ಕೂಡ. ಶ್ರೇಯಸ್ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಒಂದೊಳ ಸೇರ್ಪಡೆ ಕಡ್ಕೊಳ್ತಾ ಇದೆ. 5 ಎಸೆತ 18 ಓಟದ ಅವಶ್ಯಕತೆ. ಐದು ಎಸೆತ 18 ಓಟಗಳು ಬರಬೇಕಾಗಿದೆ. ಡೆಕ್ಕನ್ ಸಮೃದ್ಧಿಯ ತಂಡ ಭರ್ಜರಿ 3 ಸಿಕ್ಸರ್ ಅನ್ನು ದಾಖಲಿಸಲೇಬೇಕಾದಂತ ಅನಿವಾರ್ಯತೆಯೂ ಕೂಡ. ವೈಡ್ ಬಾಲ್ ಅತಿರಿಕ್ತ ಓಟಗಳ ಸೇರ್ಪಡೆ. 5 ಎಸೆತ 17 ಓಟದ ಅವಶ್ಯಕತೆ. ಐದು ಚೆಂಡು 17 ಓಟಗಳು ಬರಬೇಕಾಗಿದೆ. ಮತ್ತೊಂದು ಕುತೂಹಲದ ಸೆಮಿಫೈನಲ್ ಅಂಕಣ ಒಳಭಾಗದಲ್ಲಿ. ದಿಲೀಪ ಮತ್ತೆ ಓಟವನ್ನು ದಾಖಲಿಸಲ್ಲ. ಬಹಳಷ್ಟು ತವರಿತು. ಒಂದು ಎಸೆತ 4ಕ್ಕೆ 17. ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ತವರಿತು. ಒಂದು ಎಸೆತ 3 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. 17 ಓಟದ ಅವಶ್ಯಕತೆ. ಈತನ್ಮಧ್ಯೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ.
ಫೈನಲ್ ಪ್ರವೇಶವನ್ನು ಕಾಣುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರುವಂತ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ಈ ಹಂತದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಎರಡನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರುವಂತ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರು. ತನ್ಮೂಲಕವಾಗಿ ಅಂಬೇಡ್ಕರ್ ಕಪ್ಪಿನ ಎರಡನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಮಾಡ್ತಾ ಇರುವಂತ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ಅಜ್ಲಾನ್ ತಂಡ ನಾಯಕ ಬಂದು ಸಕಲೇಶ್ಪುರ ನಾಯಕ ಬರಬೇಕು. ಸ್ಯಾಪ್ ವೆಂಕಟೇಶ್ ಅವರ ಮುಂದಾಳ